ನಾಮಫಲಕ ಟ್ರೀ ಕಾರ್ಡ್ ಹೆಸರಿನಲ್ಲಿ ಅಧಿಕಾರಿಗಳೇ ಕೋಟಿ ಹಣ ನುಂಗಿ ನೀರು ಕುಡಿದಿದ್ದಾರೆ. ಅದು ಎಲ್ಲಿ, ಅಧಿಕಾರಿಗಳು ನುಂಗಿದೆಷ್ಟು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹಾಸನದಲ್ಲಿ ತಾಂಡವವಾಡ್ತಿದೆ ಭ್ರಷ್ಟಾಚಾರ. ಅಧಿಕಾರಿಗಳಿಂದ ಕೋಟಿ ಲೂಟಿ. ಹಾಸನ ಮೈತ್ರಿ ಆಡಳಿತದ ಈ ಅವಧಿಯಲ್ಲಿ ಅಭಿವೃದ್ಧಿ ಕಾಣುತ್ತಿರುವ ನಗರಗಳಲ್ಲಿ ಹಾಸನಕ್ಕೆ ಬಹುಪಾಲು ಅಂದ್ರೆ ಅತಿಶಯೋಕ್ತಿಯಲ್ಲ. ಅದನ್ನ ರಾಜ್ಯದ ಜನರು, ಹಾಸನದ ಜನರೇ ಹೇಳ್ತಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಹಾಸನದ ಅಧಿಕಾರಿಗಳು ಕೋಟಿ ಹಣ ನುಂಗ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಯಾವ ಸಚಿವರ ಆದೇಶಕ್ಕೂ ಕ್ಯಾರೆ ಅನ್ನದೆ ಕೋಟಿ ಗುಳುಂ ಮಾಡಿದ್ದಾರೆ. ಒಂದು ನಾಮಫಲಕಕ್ಕೆ 18,000 ರೂಪಾಯಿ. ಹಾಸನದಲ್ಲಿ ಒಟ್ಟು 35 ವಾರ್ಡ್ಗಳಿವೆ. ಒಂದು ವಾರ್ಡ್ನಲ್ಲಿ 27 ನಾಮಫಲಕಗಳು. 35 ವಾರ್ಡ್ಗಳಲ್ಲಿ ಒಟ್ಟು 945 ವಿಳಾಸ ತಿಳಿಸುವ ನಾಮಫಲಕಗಳನ್ನು ಹಾಕಲಾಗಿದೆ. ಒಂದಕ್ಕೆ 18,000ದಂತೆ ಅಂದಾಜಿನ ಪ್ರಕಾರ 1.5 ಕೋಟಿ ರೂಪಾಯಿ ಹಣ ಖರ್ಚಾಗಿದೆಯಂತೆ. ಆದರೆ ನಗರದ ಕೆಲವೊಂದು ಬಡಾವಣೆಯ ನಾಮಫಲಕಗಳು ತುಕ್ಕು ಹಿಡಿದಿವೆ. ಇದು ನಿರ್ವಹಣೆಗೆ ಹಿಡಿದ ಕೈಗನ್ನಡಿ ಅಂತ ದೂರುದಾರ ಸಂದೇಶ್ ಆರೋಪಿಸುತ್ತಾರೆ. ಇಲ್ಲಿ ತನಕ ನೇಮ್ ಬೋರ್ಡು ಬಿಲ್ಗಳು ಮಾಡಿ ಕಾಮಗಾರಿ ಮಾಡಿದ್ದಾರೆ. ಹಾಸನ ಜನ ಎಲ್ಲ ಏನ್ಕೊಂಡಿದ್ದಾರೆ, ಇವಾಗ ನೇಮ್ ಬೋರ್ಡ್ ಆದ ತಕ್ಷಣ ಏನೋ ನಗರಸಭೆಯಿಂದ ಅಲ್ಲಿ ಅಧಿಕಾರಿಗಳಿಂದ ಮತ್ತು ಆಡಳಿತ ಇವರು ಏನೋ ಕೆಲಸ ಮಾಡಿದ್ದೀವಿ ಅಂತ ಏನೋ ತೋರ್ಸೋಕೆ ಇದು ಮಾಡಿದ್ದಾರೆ. ಆದರೆ ಅದರಲ್ಲಿ ಭಾರಿ ಅವ್ಯವಹಾರ ಆಗಿದೆ. ಒಂದು ಟ್ರೀ ಗಾರ್ಡ್ಗೆ ಇಲ್ಲಿ ಹಾಸನಲ್ಲಿ 18,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆದರೆ ಟ್ರೀ ಗಾರ್ಡ್ ಸ್ಪೆಸಿಫಿಕೇಶನ್ನು ನಮ್ಮ SR ಬುಕ್ಕಲ್ಲಿಲ್ಲ. ದಾವಣಗೆರೆಯಲ್ಲಿ ಕೇವಲ ಒಂದು ಬೋರ್ಡ್ಗೆ 7,000 ರೂಪಾಯಿ ಆಗಿದೆ. ಹಾಗಾದ್ರೆ 2012-13ನೇ ಸಾಲಿನಿಂದ ಈವರೆಗೆ ಆಗಿರುವ ಲೆಕ್ಕವನ್ನ ನುಂಗಿರುವ ಅಧಿಕಾರಿಗಳೇ ಕೊಡಬೇಕು. ಇಷ್ಟೇ ಅಲ್ಲ, ಪರಿಸರ ಕಾಪಾಡ್ತೀವಿ ಅಂತ ಟೀ ಗಾರ್ಡನ್ ಮಾಡಿ ಗಿಡಗಳನ್ನೇ ನೆಟ್ಟಿಲ್ಲ ಅನ್ನೋದು ಸಹ ದೂರುದಾರರ ಆರೋಪವಾಗಿದೆ. ಇದಕ್ಕೂ 1.5 ಕೋಟಿ ವ್ಯಯಿಸಿದ್ದಾರಂತೆ. ಹಾಸನ ನಗರಸಭೆಗೆ ನಾವು ತೆರಿಗೆ ಏನಕ್ಕೆ ಕಟ್ತೀವಿ ಅಂತ ಅಂದ್ರೆ ಸ್ವಲ್ಪ ನಗರಸಭೆಯ ಅಧಿಕಾರಿಗಳು ಇರ್ಬೋದು, ಅಲ್ಲಿ ಕಾರ್ಯನಿರ್ವಹಿಸೋರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ಏನು ತೆರಿಗೆ ಹೇಗೆ ಕಟ್ತೀವಿ ಅಂತ ಅಂದರೆ ಆ ತೆರಿಗೆಯಿಂದ ನಮ್ಮ ಹಾಸನ ನಗರವನ್ನು ಒಂದು ಅಭಿವೃದ್ಧಿಪಡಿಸಲಿ ಅಂತ ಹೇಳ್ಬಿಟ್ಟು ನಾವು ತೆರಿಗೆ ಕಳಿಸ್ತೀವಿ. ಅಭಿವೃದ್ಧಿಪಡಿಸ್ತಾ ಇದ್ರಿ, ಅದಕ್ಕೆ ನಮ್ಮ ಇಲ್ಲಿ ಎರಡು ಮಾತಿಲ್ಲ. ಆದರೆ ನೀವು ಇಲ್ಲಿ ಮಾಡಿರೋಂಥ ಅನಾಚಾರ ಇದೆಯಲ್ಲ, ಇದು ನಮ್ಗಳಿಗೆಲ್ಲ ಎಷ್ಟು ನೋವಾಗ್ತದೆ ಅಂತ ಅಂದರೆ, ನೀವು ಅಧಿಕಾರಿಗಳಾಗಿದ್ದು ಇವತ್ತು ನಿಮಗೆ ಸರ್ಕಾರ ನಿಮ್ಮ ಸಂಬಳ ಎಲ್ಲ ಕೊಡ್ತಾ ಇದೆ. ಆದರೆ ನೀವು ಸರ್ಕಾರದ ಸಂಬಳದ ಜೊತೆಗೂ ನಾವು ಕಟ್ಟುವಂಥ ಟ್ಯಾಕ್ಸ್ನು ತಿಂದು ತಲೆ ಹೊಡೆದು ತಿಂತಿರಲ್ಲ, ಇದು ನ್ಯಾಯನಾ? ಬೋರ್ಡ್ ಭ್ರಷ್ಟಾಚಾರದಲ್ಲಿ ಹಾಸನ ನಗರಸಭೆಯ ಹಿರಿಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಕ್ರಮ ಕೈಗೊಳ್ತಾರಾ? ಕಾದು ನೋಡಬೇಕು. ಪ್ರಕಾಶ್, TV5 ಹಾಸನ.